కన్నడ అమ్మ కన్నడ చేశాను. విష్ణువర్ధన్ గారితో చేశాను. విష్ణువర్ధన్ గారు. ఆ, ఓకే అంబరీష్ గారితో చేశాను. ఓకే మల్లిగ హూవే కన్నడం ಕನ್ನಡ అది చేశాను. ಓಕೆ ನಾನು ಬಳ್ಳಿಯ ಮಿಂಚು ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ ವಾಹಿನಿ. ನೋಡಿ, ನಮ್ಮ ವಾಹಿನಿಯಲ್ಲಿ ಹಿಂದೆ ಕನ್ನಡ ಚಿತ್ರಗಳಲ್ಲಿ ಅನೇಕ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದ, ಮುಖ್ಯವಾಗಿ ಕ್ಯಾಬರೆ ನೃತ್ಯಗಳಲ್ಲಿ ಕಾಣಿಸಿಕೊಂಡಿದ್ದಂಥ ವಿಜಯಶ್ರೀ, ಹಲಂ, ಜಯಕುಮಾರಿ ಇವರ ಬಗ್ಗೆ ಎಲ್ಲ ಸಂಚಿಕೆಗಳನ್ನು ಮಾಡಿದ್ವು. ಅವರ ಪೈಕಿ ವಿಜಯಶ್ರೀ ಅವರಂತೂ ದುರಂತ ಮರಣಕ್ಕೆ ಈಡಾಗ್ತಾರೆ. ಜಯಕುಮಾರಿಯವರು ಜೀವಂತವಾಗಿ ಇದ್ದಾರೆ, ಆದರೆ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಲಂ ಅವರು ಒಬ್ಬರು ಮಾತ್ರ ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ಸಂಗತಿಗಳನ್ನು ಆಗಾಗ ನಿಮ್ಮ ಅವಗಾಹನೆಗೆ ತಂದಿದ್ವು. ಇದೇ ಒಂದು ಪಟ್ಟಿಯಲ್ಲಿ ಅನೇಕ ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವಂಥ ಒಬ್ಬ ಸುಂದರ ಕಲಾವಿದೆ ವಿಜಯಲಲಿತಾ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಬೇಕು ಅಂತ ಅಧ್ಯಯನ ಮಾಡೋದಕ್ಕೆ ಹೊರಟಾಗ ಬಹಳ ರೋಚಕವಾದ ಸಂಗತಿಗಳು ನಮ್ಮ ಗಮನಕ್ಕೆ ಬಂದಿವೆ. ಇವತ್ತು ವಿಜಯಲಲಿತಾ ಅವರನ್ನು ಕುರಿತಂತೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕನ್ನಡದ ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಚಿತ್ರ. ವಿಷ್ಣುವರ್ಧನ್ ಅವರು ನಾಯಕರಾಗಿದ್ದ ಸೊಸೆ ತಂದ ಸೌಭಾಗ್ಯ ಚಿತ್ರ. ಆ ಚಿತ್ರದಲ್ಲಿ ಎರಡನೇ ನಾಯಕ ರಾಜೇಶ್ ಹಾಗೂ ಅವರ ಸಂಗಾತಿಯಾಗಿ ವಿಜಯಲಲಿತಾ ಅವರು ಅಭಿನಯಿಸಿದ್ದಾರೆ. ಅವರ ಮೇಲೆ ಈ ಒಂದು ಹಾಡು ಚಿತ್ರೀಕರಣ ಆಗಿದೆ. ವಿಜಯಲಲಿತಾ ಅವರು ಆ ಹಾಡಿನಲ್ಲಿ ಬರುವ ಸಾಲುಗಳ ಹಾಗೆ ರವಿವರ್ಮನ ಕುಂಚದ ಕಲೆ, ಕವಿ ಕಲ್ಪನೆ, ಈ ಒಂದು ಹೋಲಿಕೆಗೆ ತಕ್ಕುದಾದಂಥ ಸೌಂದರ್ಯವನ್ನು ಹೊಂದಿದ್ದಂಥ ಕಲಾವಿದೆ. 1950ರ ಆಸುಪಾಸಿನಲ್ಲಿ ಆಂಧ್ರ ಪ್ರದೇಶದಲ್ಲಿ ವಿಜಯಲಲಿತಾ ಅವರ ಜನನವಾಗುತ್ತೆ. ನಿಖರವಾದ ದಿನಾಂಕ ಲಭ್ಯವಿಲ್ಲ. ಮುಂದೆ ಅವರಿಗೆ ಸುಮಾರು 7-8 ವರ್ಷಗಳಾಗಿದ್ದಾಗ ಕುಟುಂಬ ಚೆನ್ನೈಗೆ ಬಂದು ನೆಲೆಸುತ್ತೆ. ಅಲ್ಲಿ ಅವರ ವಿದ್ಯಾಭ್ಯಾಸದ ಜೊತೆಯಲ್ಲಿ ಅವರ ತಾಯಿ ಅವರಿಗೆ ನೃತ್ಯಾಭ್ಯಾಸವನ್ನು ಕೂಡ ಮಾಡಿಸ್ತಾ ಹೋಗ್ತಾರೆ. ಬಹಳ ಚೂಟಿಯಾಗಿದ್ದಂಥ ವಿಜಯಲಲಿತಾ ನೃತ್ಯವನ್ನು ಬಹಳ ಬೇಗ ಕಲಿತಾ ಹೋಗ್ತಾರೆ. ಅವರ ನೃತ್ಯಾಭ್ಯಾಸವನ್ನು ನೋಡಿದಂಥ ಅನೇಕರು ಈ ಹುಡುಗಿ ಮುಂದೆ ಚಿತ್ರರಂಗದಲ್ಲಿ ಅವಕಾಶಗಳನ್ನು ಪಡೆಯಬಹುದು ಅನ್ನುವಂಥ ಮಾತುಗಳನ್ನು ಆಡಿರ್ತಾರೆ. ವಿಜಯಲಲಿತಾ ಅವರ ತಾಯಿಗೆ ಕೂಡ ಆ ರೀತಿಯ ಒಂದು ಆಸೆ ಇರುತ್ತೆ. ನೋಡಿ, ಇದೆಲ್ಲ ನಡೆದದ್ದು 60ರ ದಶಕದಲ್ಲಿ, ಅಂದರೆ 1958-59 ಆ ಇಸವಿಯಲ್ಲಿ ನಡೆದಂಥ ಘಟನೆಗಳು. ಅವತ್ತಿಗೆ ಚಲನಚಿತ್ರರಂಗ ಇನ್ನೂ ಬಾಲ್ಯಾವಸ್ಥೆಯಲ್ಲಿ ಇದ್ದಂಥ ಕಾಲಘಟ್ಟ. ಅಂಥ ದಿನಗಳಲ್ಲಿ ಚಲನಚಿತ್ರಗಳಲ್ಲಿ ಅವಕಾಶ ಸಿಗೋದು ಅಷ್ಟು ಸುಲಭ ಆಗಿರಲಿಲ್ಲ. ಮುಂದೆ 1965-66ರ ಹೊತ್ತಿಗೆ ಅದೃಷ್ಟ ವಿಜಯಲಲಿತಾ ಅವರ ಮನೆಯ ಬಾಗಿಲನ್ನು ಬಡಿಯುತ್ತೆ. ಅದು ಹೇಗೆ ಅಂದರೆ, ವಿಜಯಲಲಿತಾ ಅವರ ಮನೆಯ ಪಕ್ಕದಲ್ಲಿ ತೆಲುಗು ಚಿತ್ರರಂಗದ ಒಬ್ಬ ನಿರ್ದೇಶಕರು SD ಲಾಲ್ ಅವರು ನೆಲೆಸಿರ್ತಾರೆ. ಅವರು ಆ ಸಂದರ್ಭದಲ್ಲಿ ಭೀಮಾಂಜನೇಯ ಯುದ್ಧಂ ಎನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇರ್ತಾರೆ. ಆ ಚಿತ್ರದಲ್ಲಿ ರಂಭಾ ಎನ್ನುವ ಒಂದು ಪಾತ್ರವನ್ನು ಮಾಡೋದಕ್ಕೆ ಒಬ್ಬ ಕಲಾವಿದೆಯನ್ನು ನಿಯುಕ್ತಿಗೊಳಿಸಿರ್ತಾರೆ. ಆದರೆ ಚಿತ್ರೀಕರಣದ ಹಿಂದಿನ ದಿನ ಆ ನಟಿ ಲಭ್ಯವಿಲ್ಲ ಅನ್ನೋದು ಗೊತ್ತಾದಾಗ ಯಾರನ್ನು ಆ ಪಾತ್ರಕ್ಕೆ ಹಾಕೋದು ಅಂತ SD ಲಾಲ್ ಅವರು ಯೋಚನೆ ಮಾಡ್ತಾರೆ. ತಕ್ಷಣ ಅವರಿಗೆ ನೆನಪಾದದ್ದು ತಮ್ಮ ಪಕ್ಕದ ಮನೆಯಲ್ಲೇ ಇರುವ ಲಲಿತಾ ಅವರು. ಯಾಕೆಂದರೆ ಅವರ ಹೆಸರು ವಿಜಯಲಲಿತಾ ಅಂತ ಆಗಿದ್ದು ಮುಂದೆ. ಅಲ್ಲಿಯವರೆಗೆ ಅವರು ಕೇವಲ ಲಲಿತಾ ಆಗಿದ್ದರು. ರಾತ್ರಿ 11 ಗಂಟೆಯ ಹೊತ್ತಿಗೆ SD ಲಾಲ್ ಅವರು ಹೋಗಿ ವಿಜಯಲಲಿತಾ ಅವರ ಮನೆಯ ಬಾಗಿಲನ್ನು ಬಡಿತಾರೆ. ಒಂದು ರೀತಿಯಲ್ಲಿ ವಿಜಯಲಲಿತಾ ಅವರ ಅದೃಷ್ಟವೇ ಅವರ ಮನೆಯ ಬಾಗಿಲನ್ನು ಬಡಿದಿರುತ್ತೆ. ಒಳಗೆ ಬಂದ SD ಲಾಲ್ ಅವರು ವಿಜಯಲಲಿತಾ ಅವರ ತಾಯಿಯನ್ನು ಹೀಗೆ, ನನ್ನ ಒಂದು ಚಿತ್ರಕ್ಕೆ ರಂಭಾ ಕ್ಯಾರೆಕ್ಟ್ರಿಗೆ ಒಬ್ಬ ಪಾತ್ರಧಾರಿ ಬೇಕು,
ಆ ನಟಿ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ನಾವು ಲಲಿತಾ ಕೈಯಲ್ಲಿ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ. ಆ ಎರಡು ಕುಟುಂಬಗಳಿಗೆ ಪರಿಚಯ ಇರುತ್ತೆ ಅಕ್ಕಪಕ್ಕದವರಾದ್ದರಿಂದ, ಆದರೆ ಯಾವುದೇ ವ್ಯವಹಾರ ಇರಲಿಲ್ಲ. ಈ ಒಂದು ಪ್ರಸ್ತಾವನೆಯನ್ನು ಎಸ್ ಡಿ ಲಾಲ್ ಅವರು ಮುಂದೆ ಇಟ್ಟಾಗ ವಿಜಯಲಲಿತಾ ಅವರ ತಾಯಿಗೆ ಸಹಜವಾಗಿಯೇ ಸಂತೋಷ ಆಗುತ್ತೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ತಮ್ಮ ಮಗಳನ್ನು ಸಿನಿಮಾಗೆ ಸೇರಿಸ್ಬೇಕು ಅಂತ ಅವರ ಮನಸ್ಸಿನಲ್ಲಿ ಆಸೆ ಇರುತ್ತೆ. ಅದಕ್ಕೆ ಒಂದು ಅವಕಾಶ ತಾನಾಗೇ ಒದಗಿ ಬಂತಲ್ಲ ಅಂತ. ಆದರೆ ಎಸ್ ಡಿ ಲಾಲ್ ಅವರು ಆ ಪಾತ್ರವನ್ನು ವಿವರಿಸಿದಾಗ ವಿಜಯಲಲಿತಾ ಅವರ ತಾಯಿಗೆ ಸ್ವಲ್ಪ ಅಂಜಿಕೆ ಆಗುತ್ತೆ. ಇಷ್ಟು ದೊಡ್ಡ ಪಾತ್ರ, ನೃತ್ಯ ಬೇರೆ ಇದೆ, ಅವಳ ಕೈನಲ್ಲಿ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಹಾಗೆ ಹೇಳಿದಾಗ ಎಸ್ ಡಿ ಲಾಲ್ ಅವರು, ನೀವು ಒಳ್ಳೆಯ ಮನಸ್ಸಿನಿಂದ ಆಕೆಯನ್ನು ನನ್ನ ಜೊತೆಯಲ್ಲಿ ಕಳಿಸ್ಕೊಡಿ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ, ಅವಳಿಂದ ಅಭಿನಯವನ್ನು ತೆಗೆಸೋದು ನನ್ನ ಕೆಲಸ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಮುಂದೆ ನಡೆದದ್ದು ಇತಿಹಾಸ. ಭೀಮಾಂಜನೇಯ ಯುದ್ಧ ಚಿತ್ರವನ್ನು ನೋಡಿದ್ರೆ ನಿಮಗೆ ಅಲ್ಲಿ ವಿಜಯಲಲಿತಾ ಅವರ ಪ್ರತಿಭೆ ಏನು ಅನ್ನೋದು ಅರ್ಥವಾಗುತ್ತೆ. ಅದು ಒಂದು ರೀತಿಯ ವ್ಯಾಂಪ್ ಕ್ಯಾರೆಕ್ಟ್ರು. ಆಗಿನ ಕಾಲಘಟ್ಟದಲ್ಲಿ ತೆರೆಗೆ ಬರ್ತಾ ಇದ್ದಂಥ ಸಾಮಾಜಿಕ, ಐತಿಹಾಸಿಕ, ಜಾನಪದ, ಪೌರಾಣಿಕ ಎಲ್ಲ ಚಿತ್ರಗಳಲ್ಲೂ ಆ ರೀತಿಯ ಖಳಛಾಯೆಯ ಪಾತ್ರಗಳು ಇರ್ತಾ ಇದ್ವು. ಅಂಥ ಪಾತ್ರಗಳಲ್ಲಿ ನಿಧಾನವಾಗಿ ವಿಜಯಲಲಿತಾ ಅವರು ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಆಗ್ತಾ ಹೋಗ್ತಾರೆ. ದಕ್ಷಿಣ ಭಾರತದ ಚಿತ್ರರಂಗವೇ ಮದ್ರಾಸ್ನಲ್ಲಿ ನೆಲೆಸಿದ್ರಿಂದಾಗಿ ಅವರಿಗೆ ಬಹಳ ಬೇಗ ಮಾತೃಭಾಷೆ ತೆಲುಗು ಅಲ್ಲದೆ ತಮಿಳು, ಮಲಯಾಳಂ ಹಾಗೂ ಕನ್ನಡ ಭಾಷೆಯ ಚಿತ್ರಗಳಲ್ಲೂ ಅವಕಾಶಗಳು ದೊರೀತಾ ಹೋಗುತ್ತೆ. ಅವತ್ತಿಗೆ ತಮಿಳಿನಲ್ಲಿ MGR ಹಾಗೂ ಶಿವಾಜಿ ಗಣೇಶನ್, ತೆಲುಗಿನಲ್ಲಿ NT ರಾಮರಾವ್ ಹಾಗೂ ಅಕ್ಕಿನೇನಿ ನಾಗೇಶ್ವರರಾವ್, ಕನ್ನಡದಲ್ಲಿ ರಾಜ್ಕುಮಾರ್, ಇವರೆಲ್ಲರೂ ಮುಂಚೂಣಿಯಲ್ಲಿದ್ದಂಥ ನಾಯಕರು. ಈ ಎಲ್ಲ ನಾಯಕರ ಚಿತ್ರಗಳಲ್ಲಿ ವಿಜಯಲಲಿತಾ ಅವರಿಗೆ ಸಣ್ಣ ಪುಟ್ಟ ಪಾತ್ರಗಳು ದೊರೀತಾ ಹೋಗುತ್ತೆ. ಹಂಚಿಕೆದಾರರು ಎಷ್ಟರ ಮಟ್ಟಿಗೆ ವಿಜಯಲಲಿತಾ ಅವರ ಮೇಲೆ ಅವಲಂಬಿತರಾಗಿರ್ತಾರೆ ಅಂದರೆ, ಅವರನ್ನು ಚಿತ್ರಕ್ಕೆ ಹಾಕಿಕೊಂಡ್ರೆ ನಿರ್ದೇಶಕರಿಗೆ ಒಂದಾದರೂ ನೃತ್ಯವನ್ನು ಆಕೆಗೆ ಅಳವಡಿಸಿ ಅಂತ ಹೇಳುವ ಮಟ್ಟಕ್ಕೆ ವಿಜಯಲಲಿತಾ ಅವರು ಬೆಳೆದಿರ್ತಾರೆ. ಯಾಕೆಂದರೆ ವಿಜಯಲಲಿತಾ ಅವರ ನೃತ್ಯದಿಂದಲೇ ಗೆದ್ದಿರುವಂಥ ಎಷ್ಟೋ ಚಿತ್ರಗಳ ಉದಾಹರಣೆ ಇದೆ. ನರ್ತನದ ಜೊತೆಯಲ್ಲಿ ಅಭಿನಯವನ್ನು ಮೈಗೂಡಿಸಿಕೊಂಡಿದ್ದ ವಿಜಯಲಲಿತಾ ಅವರಿಗಿದ್ದಂಥ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಪಂಕ್ಚುಯಾಲಿಟಿ, ಅಂದರೆ ಸಮಯ ಪರಿಪಾಲನೆ. ಆ ಸಮಯ ಪರಿಪಾಲನೆಯ ಪಾಠವನ್ನು ಅವರಿಗೆ ಕಲಿಸಿದವರು ಹಿರಿಯ ನಟ NT ರಾಮರಾವ್ ಅವರು. NT ರಾಮರಾವ್ ಅವರ ಎಷ್ಟೋ ಚಿತ್ರಗಳಲ್ಲಿ ವಿಜಯಲಲಿತಾ ಅವರು ಅಭಿನಯಿಸಿದ್ದಾರೆ. ಒಂದು ಸಣ್ಣ ಪಾತ್ರವಾದರೂ ಸರಿ ಆಕೆಯು ಚಿತ್ರದಲ್ಲಿ ಇರಲಿ ಅನ್ನೋದು NT ರಾಮರಾವ್ ಅವರ ಅಭಿಲಾಷೆಯಾಗಿರ್ತಿತ್ತಂತೆ. ಹಾಗಾಗಿ ಅನೇಕ ಚಿತ್ರಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಹಾಗೆ ಅಭಿನಯಿಸುವಾಗ ವಿಶ್ರಾಂತಿಯ ಸಂದರ್ಭದಲ್ಲೆಲ್ಲ NT ರಾಮರಾವ್ ಅವರು ವಿಜಯಲಲಿತಾ ಅವರಿಗೆ ಹೇಳ್ತಾ ಇದ್ರಂತೆ, ನೋಡಮ್ಮ, ಈ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂದರೆ ನೀನು ಸಮಯ ಪರಿಪಾಲನೆಯನ್ನು ಸರಿಯಾಗಿ ಮಾಡಬೇಕು. ಅಂದರೆ ಯಾವ ಸಮಯಕ್ಕೆ ಶೂಟಿಂಗಿಗೆ ಹೇಳ್ತಾರೋ ಆ ಸಮಯಕ್ಕೆ ಸಿದ್ಧವಾಗಿ ಬರಬೇಕು. ಹಾಗೆ ಮಾಡದೇ ಇದ್ದರೆ ನಿರ್ಮಾಪಕರಿಗೆ ತುಂಬ ಕಷ್ಟ ಆಗುತ್ತೆ, ನಷ್ಟ ಆಗುತ್ತೆ. ಯಾಕೆಂದರೆ ಒಬ್ಬ ಕಲಾವಿದರು ಬರಲಿಲ್ಲ ಅಂದರೆ ಎಷ್ಟೋ ಜನ ಕೆಲಸವಿಲ್ಲದೆ ಕೂತ್ಕೋಬೇಕಾಗತ್ತೆ. ಆದ್ದರಿಂದ ಮೊದಲಿಗೆ ಅದನ್ನು ಪರಿಪಾಲನೆ ಮಾಡುವಂಥ ವಿಜಯಲಲಿತಾ ಅವರು ಅಕ್ಷರಶಃ ಅದನ್ನು ಪರಿಪಾಲನೆ ಮಾಡ್ತಾ ಹೋಗ್ತಾರೆ. 6 ಗಂಟೆಗೆ ಶೂಟಿಂಗ್ ಇದೆ ಅಂತ ಹೇಳಿದ್ರೆ ಮನೆಯಿಂದ ಸಿದ್ಧವಾಗಿ 5:15 ಸ್ಟುಡಿಯೋಗೆ ಬಂದಿರ್ತಾರೆ. ಎಷ್ಟೋ ಬಾರಿ ಸ್ಟುಡಿಯೋ ಕಾವಲುಗಾರನೇ ಬಂದಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವರು ಸ್ಟುಡಿಯೋ ಹೊರಗೆ ಕಾಯ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಅವರು ಒಂದು ವೃತ್ತಿಪರತೆಯನ್ನು ಕಾಪಾಡಿಕೊಂಡು ಬರ್ತಾರೆ. ಇಂಥ ಕಲಾವಿದರೇ ಆವತ್ತಿಗೆ ಬೇಕಾಗಿದ್ದಿದ್ದು. ಯಾಕೆಂದರೆ ಇವತ್ತಿನ ಹಾಗೆ ಎಷ್ಟಾದರೂ ರೀಟೇಕ್ ಆಗಲಿ ಪರವಾಗಿಲ್ಲ, ಸಮಯ ಮಾತ್ರ ವ್ಯರ್ಥ ಆಗುತ್ತೆ ಅನ್ನುವಂಥ ಕಾಲ ಅಲ್ಲ ಅದು. ಆವತ್ತಿನ ಕಾಲದಲ್ಲಿ ಕಚ್ಚಾ ಫಿಲಮನ್ನು ಉಪಯೋಗಿಸಿಯೇ ಸಿನಿಮಾ ಮಾಡಬೇಕಾಗಿದ್ದರಿಂದ ಮೊದಲಿಗೆ ಸಾಕಷ್ಟು ತಯಾರಿಯನ್ನು ತಗೊಂಡು 1-2 ಟೇಕ್ಗಳಲ್ಲೇ ದೃಶ್ಯವನ್ನು ಚಿತ್ರೀಕರಣ ಮಾಡಬೇಕಾಗ್ತಿತ್ತು. ಹಾಗೇನಾದರೂ ತಪ್ಪಾದರೆ ಪೂರ್ತಿಯಾಗಿ ಅದು ಕಚ್ಚಾ ಫಿಲಮ್ ವೇಸ್ಟ್ ಆಗ್ತಾಯಿತ್ತು, ನಿರ್ಮಾಪಕನಿಗೆ ಹೊರೆ ಆಗ್ತಾಯಿತ್ತು. ನೋಡಿ, ತಲೆಯ ಮೇಲೊಂದು ಹ್ಯಾಟು, ಕಣ್ಣಿಗೆ ಒಂದು ರೀತಿಯ ಕಪ್ಪು ಪಟ್ಟಿ, ಕೈಯಲ್ಲೊಂದು ಪಿಸ್ತೂಲು, ಮತ್ತೊಂದು ಕೈಯಲ್ಲಿ ಒಂದು ಹಂಟರ್, ಜೊತೆಗೊಂದು ಕುದುರೆ, ಒಂದು ನಾಯಿ, ಇಷ್ಟಿತ್ತು ಅಂದರೆ ಅವರನ್ನು ಕೌಬಾಯ್ಸ್ ಅಂತ ಯಾರಾದರೂ ಗುರುತಿಸಬಹುದು. ಅಂದರೆ ಮನರಂಜನಾತ್ಮಕವಾದ ಸಾಹಸಮಯ ಚಿತ್ರಗಳ ನಾಯಕ ನಾಯಕಿಯರು. ಹಾಲಿವುಡ್ನಲ್ಲಿ ಇಂಥ ಚಿತ್ರಗಳು ಸಾಕಷ್ಟು ಬರ್ತಾ ಇದ್ವು. ಅದರ ಪ್ರಭಾವದಿಂದ ಭಾರತದಲ್ಲಿ ಕೂಡ ಹಿಂದಿ ಚಿತ್ರರಂಗದಲ್ಲಿ ಫಿಯರ್ಲೆಸ್ ನಾಡಿಯಾ, ತಮಿಳಿನಿಂದ ಹೋದಂಥ ರಂಜನ್, ಇವರೆಲ್ಲ ಅಂಥ ಪಾತ್ರಗಳನ್ನು ಮಾಡ್ತಾಯಿದ್ರು. ಆ ಪಾತ್ರಗಳಿಗೆ ಮರು ಜೀವ ಕೊಟ್ಟವರು ವಿಜಯಲಲಿತಾ ಅವರು. 1970ರಲ್ಲಿ KSR ದಾಸ್ ಅವರು ರೌಡಿ ರಾಣಿ ಎನ್ನುವ ಒಂದು ಚಿತ್ರವನ್ನು ತೆಲುಗು ಭಾಷೆಯಲ್ಲಿ ತೆರೆಗೆ ತರ್ತಾರೆ.
ಆ ಚಿತ್ರ ಅದಾಗಲೇ ಹಾಲಿವುಡ್ನಿಂದ ಬಂದು ಯಶಸ್ವಿಯಾಗಿದ್ದಂಥ ಡೆತ್ ರೈಡ್ಸ್ ಎ ಹಾರ್ಸ್ ಎನ್ನುವ ಒಂದು ಚಿತ್ರದ ಸ್ಫೂರ್ತಿಯಿಂದ ತೆರೆಗೆ ಬಂದಂಥ ಚಿತ್ರ. ಮೂಲ ಇಂಗ್ಲೀಷ್ ಚಿತ್ರದಲ್ಲಿ ಎಳೆಯ ವಯಸ್ಸಿನಲ್ಲಿ ಚಿತ್ರದ ನಾಯಕ ತನ್ನ ತಂದೆ ತಾಯಿಗಳನ್ನು ಕೆಲವರು ಹತ್ಯೆ ಮಾಡೋದನ್ನು ನೋಡ್ತಾನೆ, ಅವರನ್ನು ಗುರುತಿಟ್ಕೋತಾನೆ. ಮುಂದೆ ಆತನಿಗೆ ಒಬ್ಬ ಗುರು ಸಿಗ್ತಾನೆ. ಅವನಿಂದ ತರಬೇತಿಯನ್ನು ಪಡೆದು ತನ್ನ ತಂದೆ ತಾಯಿಗಳನ್ನು ಕೊಂದವರ ಮೇಲೆ ಆತ ಸೇಡು ತೀರಿಸ್ಕೋತಾನೆ. ಇದೇ ಕಥೆಯನ್ನು KSR ದಾಸ್ ಅವರು ರೌಡಿ ರಾಣಿ ಎನ್ನುವ ಹೆಸರಿನಲ್ಲಿ ವಿಜಯಲಲಿತಾ ಅವರನ್ನು ನಾಯಕಿಯನ್ನಾಗಿ ಇಟ್ಕೊಂಡು ತೆರೆಗೆ ತರ್ತಾರೆ. ಇಲ್ಲಿ ಕೂಡ ಬಾಲಕಿ ವಿಜಯಲಲಿತಾ ಅವರ ತಂದೆ ತಾಯಿಗಳನ್ನು ಖಳನಾಯಕರು ಸಾಯಿಸ್ತಾರೆ. ಅವರೆಲ್ಲರನ್ನು ಗುರುತಿಟ್ಕೊಂಡು ಆಕೆ ಅವರ ಮೇಲೆ ಸೇಡು ತೀರಿಸ್ಕೊಳ್ಳೋದೇ ಕಥೆ. ಇಂಥ ಕಥೆಯ ಚಿತ್ರಗಳು ಮುಂದೆ ಕನ್ನಡದಲ್ಲಿ ಕೂಡ ಬಂತು. ನಾರಿ ಮುನಿದರೆ ಮಾರಿ, ಡ್ಯಾನ್ಸ್ ರಾಜ ಡ್ಯಾನ್ಸ್, ಈ ಚಿತ್ರಗಳ ಕಥೆಯಲ್ಲೂ ಅದೇ ರೀತಿಯ ಛಾಯೆ ಇದೆ. ಇನ್ನು ಹಿಂದಿ ಬೆಳ್ಳಿತೆರೆಯಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ಒಂದು ದೊಡ್ಡ ಇಮೇಜನ್ನು ಕೊಟ್ಟಂಥ ಜಂಜೀರ್ ಚಿತ್ರ, ಆ ಚಿತ್ರದ ಮೂಲ ಸಹ ಇದೇ ಚಿತ್ರ. ಆದರೆ ಇವರೆಲ್ಲರಿಗಿಂತ ಮೊದಲು ದಕ್ಷಿಣ ಭಾರತದಲ್ಲಿ ಇಂಥದ್ದೊಂದು ಚಿತ್ರಕ್ಕೆ ಮುನ್ನುಡಿ ಬರೆದವರು ವಿಜಯಲಲಿತಾ ಅವರು. ರೌಡಿ ರಾಣಿ ಚಿತ್ರದ ಮೂಲಕ ಆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ. ಮುಂದೆ ರಾಣಿ ಮೇರಾ ನಾಮ್ ಎನ್ನುವ ಹೆಸರಿನಲ್ಲಿ ಈ ಚಿತ್ರ ಹಿಂದಿ ಬೆಳ್ಳಿತೆರೆಯಲ್ಲಿ ಕೂಡ ರೀಮೇಕ್ ಆಗಿ ಬರುತ್ತೆ. ನೋಡಿ, 1972ರಲ್ಲಿ ರೌಡಿ ರಾಣಿ ಚಿತ್ರದ ಯಶಸ್ಸಿನಿಂದಾಗಿ ವಿಜಯಲಲಿತಾ ಅವರು ಹಿಂದಿ ಬೆಳ್ಳಿತೆರೆಯಲ್ಲಿ ನಾಯಕಿಯಾಗಿ ರಾಣಿ ಮೇರಾ ನಾಮ್ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಆ ಚಿತ್ರದಲ್ಲಿ ಎಳೆಯ ವಿಜಯಲಲಿತಾ ಅವರ ಪಾತ್ರವನ್ನು ಮಾಡಿದ್ದು ಮುಂದೆ ಹಿಂದಿ ಚಿತ್ರರಂಗವನ್ನು ಆಳಿದಂಥ ಶ್ರೀದೇವಿಯವರು. ಇದಲ್ಲದೆ ಅನೇಕ ಹಿಂದಿ ಚಿತ್ರಗಳಲ್ಲಿ ಕೂಡ ವಿಜಯಲಲಿತಾ ಅವರು ಕಾಣಿಸ್ಕೊಂಡಿದ್ದಾರೆ. ಹತ್ಕಡಿ ಎನ್ನುವ ಚಿತ್ರದಲ್ಲಿ. ಇನ್ನು ತೆಲುಗಿನಲ್ಲಿ ಯಶಸ್ವಿಯಾದಂಥ NT ರಾಮರಾವ್ ಅವರ ಒಂದು ಕಾಮಿಡಿ ಚಿತ್ರ ಯಮಗೋಲ, ಆ ಚಿತ್ರದ ಹಿಂದಿ ಅವತರಣಿಕೆ ಲೋಕ್ ಪರ್ಲೋಕ್, ಅಲ್ಲಿ ಜಿತೇಂದ್ರ ಅವರು ನಾಯಕರಾಗಿದ್ದರು. ಆ ಒಂದು ಚಿತ್ರದಲ್ಲಿ 3 ಜನ ನರ್ತಕಿಯರಲ್ಲಿ ಒಬ್ಬರಾಗಿ ವಿಜಯಲಲಿತಾ ಅವರು ಕಾಣಿಸ್ಕೊಂಡಿದ್ದಾರೆ. ವಿಜಯಲಲಿತಾ ಅವರು ಚಿತ್ರರಂಗಕ್ಕೆ ಬರುವ ಹೊತ್ತಿಗಾಗಲೇ ಅಲ್ಲಿ ಜ್ಯೋತಿಲಕ್ಷ್ಮಿ ಅವರಿದ್ದರು. ಮುಂದೆ ಅವರ ಸಹೋದರಿ ಜಯಮಾಲಿನಿ ಅವರು ಕೂಡ ಚಿತ್ರರಂಗಕ್ಕೆ ಬಂದರು. ಇವರಲ್ಲದೆ ನಾವು ಹಿಂದೆ ಸಂಚಿಕೆಗಳನ್ನು ಮಾಡಿದಂಥ ವಿಜಯಶ್ರೀ ಅವರು, ಹಾಲಮ್ಮ ಅವರು, ಜಯಕುಮಾರಿ ಅವರು, ಇಂಥ ಅನೇಕ ನೃತ್ಯಗಾತಿಯರಿದ್ದರು. ಆದರೆ ವಿಜಯಲಲಿತಾ ಅವರಿಗೆ ಒಂದು ವಿಶೇಷವಾದ ಸ್ಥಾನ ಇತ್ತು. ಯಾಕೆಂದರೆ ಅವರು ಸಾಹಸ ಪ್ರಧಾನವಾದ ಪಾತ್ರಗಳನ್ನು ಮಾಡ್ತಾಯಿದ್ರು, ಜೊತೆಗೆ ಭಾವನಾತ್ಮಕ ಪಾತ್ರಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದರು. ಜೊತೆಯಲ್ಲಿ ಕ್ಯಾಬರೆ ಅಂಥ ನೃತ್ಯಗಳನ್ನು ಕೂಡ ಮಾಡ್ತಾಯಿದ್ರು. ಚಲಾಕಿ ರಾಣಿ, ಕಿಲಾಡಿ ರಾಜ, ಪಂಚಕಲ್ಯಾಣಿ, ದೊಂಗಲ ರಾಣಿ, ಹೀಗೆ ಇದೇ ಧಾಟಿಯ ಅನೇಕ ಚಿತ್ರಗಳಲ್ಲಿ ವಿಜಯಲಲಿತಾ ಅವರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಒಂದು ರೀತಿಯಲ್ಲಿ ಅವರಿಗೆ ಕುದುರೆ ಸವಾರಿ ಅಂದರೆ ನೀರು ಕುಡಿದಷ್ಟು ಸುಲಭ ಆಗಿರುತ್ತೆ. ಆದರೆ ಅದು ಸುಲಭವಾಗಿ ಬಂದಿದ್ದಲ್ಲ. ಒಂದು ಕಾಲಘಟ್ಟದಲ್ಲಿ ಅವರಿಗೆ ಕುದುರೆ ಸವಾರಿ ಗೊತ್ತಿರಲಿಲ್ವಂತೆ. ಆಗ ಜಮಿನಿ ಗಣೇಶನ್ ಅವರು ಆ ಕುದುರೆಯನ್ನು ಹೇಗೆ ಹಿಡ್ಕೋಬೇಕು, ಹೇಗೆ ನಡಿಬೇಕು, ನಮ್ಮ ಮಾತನ್ನು ಅದು ಹೇಗೆ ಕೇಳುತ್ತೆ, ಇದೆಲ್ಲವನ್ನು ಆಕೆಗೆ ಹೇಳಿಕೊಟ್ರಂತೆ. ಜೊತೆಗೆ ರೇಸ್ ಕೋರ್ಸ್ನಲ್ಲಿ ಹೋಗಿ ಕುದುರೆ ಓಡಿಸೋದನ್ನು ಕಲಿತು ಮುಂದೆ ಚಲನಚಿತ್ರಗಳಲ್ಲಿ ಆಕೆ ಸಲೀಸಾಗಿ ಈ ಕುದುರೆ ಸವಾರಿಯನ್ನು ನಡೆಸ್ಕೊಂಡು ಬರ್ತಾರೆ. ಎಷ್ಟರ ಮಟ್ಟಿಗೆ ಕುದುರೆಯ ಮೇಲಿನ ಒಂದು ಮೋಹ ಅವರಿಗೆ ಅಂದರೆ, ಎಷ್ಟೋ ಚಿತ್ರಗಳಲ್ಲಿ ಅವರು ಕುದುರೆಯ ಮೇಲೆ ಸವಾರಿ ಮಾಡುವಂಥ ದೃಶ್ಯಗಳ ಚಿತ್ರೀಕರಣ ನಡೆದಾಗ ಮಧ್ಯದಲ್ಲಿ ಬ್ರೇಕ್ ಹೇಳಿದ್ರೆ ಆಗ ಕೂಡ ಆಕೆ ಕುದುರೆಯಿಂದ ಇಳಿದು ಬರ್ತಾ ಇರಲಿಲ್ವಂತೆ. ಅಷ್ಟರ ಮಟ್ಟಿಗೆ ಕುದುರೆಯ ಮೇಲಿನ ಮೋಹ ಇತ್ತು ಅವರಿಗೆ. ಕನ್ನಡದಲ್ಲಿ ವಿಜಯಲಲಿತಾ ಅಂದಾಗ ನಮಗೆ ಅನೇಕ ಚಿತ್ರಗಳು, ಅವುಗಳ ಕ್ಯಾಬರೆ ನೃತ್ಯಗಳು, ಹಾಡುಗಳು ನೆನಪಾಗ್ತವೆ. ಚೂರಿ ಚಿಕ್ಕಣ್ಣ ಚಿತ್ರದ ಮಾದಯ್ಯ ಬಂದಯ್ಯ ಹಾಡು, ಭೂಪತಿ ರಂಗ ಚಿತ್ರದ ರಸಿಕಾ ರಸಿಕಾ ಹಾಡು, ಕನ್ನಡದ ಮೊದಲ ಬಾಂಡ್ ಚಿತ್ರ ಜೇಡ್ರ ಬಲೆಯಲ್ಲಿ ರಾಜ್ಕುಮಾರ್ ಅವರ ಜೊತೆ ವಿಜಯಲಲಿತಾ ಅವರು ಕುಣಿದು ಕುಪ್ಪಳಿಸಿರುವಂಥ ಅಂಜದೆ ಅಳುಕದೆ ಎನ್ನುವ ಒಂದು ಕ್ಯಾಬರೆ ನೃತ್ಯ. ಇನ್ನು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ನಂಬರ್ 1 ಕ್ಯಾಬರೆ ಅನಿಸಿರುವಂಥ ಪರೋಪಕಾರಿ ಚಿತ್ರದ ಜೋಕೆ ನಾನು ಬಳ್ಳಿಯ ಮಿಂಚು, ಈ ಎಲ್ಲ ಹಾಡುಗಳಲ್ಲಿ ವಿಜಯಲಲಿತಾ ಅವರನ್ನು ಕನ್ನಡಿಗರು ಇವತ್ತಿಗೂ ನೆನೆಸ್ಕೋತಾರೆ. ಅದೇ ಕಾಲಘಟ್ಟದಲ್ಲಿ ಹಾಲಿವುಡ್ನಿಂದ ಬಂದಂಥ ಮತ್ತೊಂದು ಚಿತ್ರ 100 ರೈಫಲ್ಸ್. ಆ ಚಿತ್ರದಲ್ಲಿ ಹಾಲಿವುಡ್ನ ಒಬ್ಬ ಸೆಕ್ಸ್ ಬಾಂಬ್ ರಾಕ್ವೆಲ್ ವೆಲ್ಶ್, ಜಿಮ್ ಬ್ರೌನ್ ಹಾಗೂ ಬರ್ಟ್ ರೆನಾಲ್ಡ್ಸ್ ಅವರು ಅಭಿನಯಿಸಿದರು. ಆ ಮೂಲ ಚಿತ್ರ ಅಷ್ಟೇನೂ ಯಶಸ್ಸನ್ನು ಕಂಡಿರಲಿಲ್ಲ. ಆ ಚಿತ್ರವನ್ನು ಆಧರಿಸಿ ತೆಲುಗಿನಲ್ಲಿ ಒಕನಾರಿ ಒಂದ ತುಪಾಕುಲು ಎನ್ನುವ ಒಂದು ಚಿತ್ರವನ್ನು ವಿಜಯಲಲಿತಾ ಅವರು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಅವರೇ ನಾಯಕಿಯಾಗಿ ಅಭಿನಯಿಸ್ತಾರೆ. ಅದು ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಸುಮಾರು 30 ವರ್ಷಗಳ ಕಾಲ ವಿಜಯಲಲಿತಾ ಅವರು ಹೀಗೆ
5 ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. ಅವರು ಅಭಿನಯಿಸಿದ ಚಿತ್ರಗಳ ಸಂಖ್ಯೆಯನ್ನು ಕೇಳಿದ್ರೆ ನಿಮಗೆ ನಿಜವಾಗಿಯೂ ಆಶ್ಚರ್ಯವಾಗುತ್ತೆ. ಅವರೇ ಲೆಕ್ಕ ಇಟ್ಟಿರುವ ರೀತಿಯಲ್ಲಿ 860 ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ. ಹಾಗಾಗಿ ಅವರ ಚಿತ್ರ ಜೀವನಯಾನವನ್ನು ಪೂರ್ತಿಯಾಗಿ ಇಲ್ಲಿ ಅವರ ಚಿತ್ರಗಳ ಹೆಸರು ಹೇಳುವ ಮೂಲಕ ಹೇಳೋದು ಅಸಾಧ್ಯ. ಆದರೆ ಅವುಗಳಲ್ಲಿ ಮುಖ್ಯವಾದಂಥ ಚಿತ್ರಗಳ ಬಗ್ಗೆ, ಅದರಲ್ಲಿಯೂ ಕನ್ನಡ ಚಿತ್ರಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ವೈ.ಆರ್. ಸ್ವಾಮಿ ಅವರು ನಿರ್ದೇಶನ ಮಾಡಿದ ಒಂದು ಸುಂದರವಾದ ಚಿತ್ರ ಬಿಡುಗಡೆ. ಆ ಚಿತ್ರದಲ್ಲಿ ಕೊಲೆಯಾಗುವ ಒಬ್ಬ ನರ್ತಕಿಯ ಪಾತ್ರದಲ್ಲಿ ಇದೇ ವಿಜಯಲಲಿತಾ ಅವರು ಕಾಣಿಸ್ಕೊಂಡಿರೋದು. ಇನ್ನು ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಅವರನ್ನು ಕಳ್ಳ ಕುಳ್ಳ ಎನ್ನುವ ಹೆಸರಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಅದೇ ಹೆಸರಿನ ಚಿತ್ರ. ಆ ಚಿತ್ರದಲ್ಲಿ ಈ ಸೋದರರ ಸೋದರಿಯಾಗಿ ವಿಜಯಲಲಿತಾ ಅವರು ಕಾಣಿಸ್ಕೊಂಡಿದ್ದಾರೆ. ವಿಜಯಲಲಿತಾ ಅವರ ಹಿರಿಯ ಸೋದರಿಯ ಮಗಳು ವಿಜಯಶಾಂತಿ. ಅವರೂ ಸಹ ತೆಲುಗು ಚಿತ್ರರಂಗದಲ್ಲಿ ಲೇಡಿ ಅಮಿತಾಬ್ ಎಂದೇ ಹೆಸರಾದವರು. ಇನ್ನು ವಿಜಯಲಲಿತಾ ಅವರು ತೆಲುಗಿನಲ್ಲಿ ಆ ಕಾಲಘಟ್ಟದಲ್ಲಿ ತೆಲುಗಿನ ಜೇಮ್ಸ್ ಬಾಂಡ್ ಎಂದೇ ಹೆಸರಾಗಿದ್ದಂಥ ಕೃಷ್ಣ ಅವರ ಜೊತೆಯಲ್ಲಿ, ತಮಿಳಿನಲ್ಲಿ ತಮಿಳಿನ ಜೇಮ್ಸ್ ಬಾಂಡ್ ಎಂದೇ ಹೆಸರಾಗಿದ್ದಂಥ ಜೈಶಂಕರ್ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಲೇಡಿ ಜೇಮ್ಸ್ ಬಾಂಡ್ ಎನ್ನುವ ಒಂದು ಬಿರುದನ್ನು ಕೂಡ ಪಡಿತಾರೆ. ನೋಡಿ, ಹೀಗೆ 30 ವರ್ಷಗಳ ಕಾಲ 860 ಚಿತ್ರಗಳಲ್ಲಿ ಅಭಿನಯಿಸಿದ ವಿಜಯಲಲಿತಾ ಅವರು ಇದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ಮರೆಯಾಗಿ ಹೋಗ್ತಾರೆ. ಪತ್ರಕರ್ತರಿಗಾಗಲಿ ಮೀಡಿಯಾದವರಿಗೆ ಯಾರಿಗೂ ಅವರ ಸುಳಿವೇ ಸಿಕ್ಕೋದಿಲ್ಲ. 2019ರಲ್ಲಿ ಅಲಿತೋ ಸರದಾಗ ಎನ್ನುವ ಒಂದು ತೆಲುಗಿನ TV ಕಾರ್ಯಕ್ರಮದಲ್ಲಿ ತೆಲುಗಿನ ಒಬ್ಬ ಪ್ರಸಿದ್ಧ ಹಾಸ್ಯ ನಟ ಅಲಿ ಅವರು ವಿಜಯಲಲಿತಾ ಅವರನ್ನು ಮತ್ತೊಮ್ಮೆ ಪ್ರೇಕ್ಷಕರಿಗೆ ಪರಿಚಯಿಸ್ತಾರೆ. ಆ ಒಂದು ಕಾರ್ಯಕ್ರಮಕ್ಕೆ ವಿಜಯಲಲಿತಾ ಅವರು ಒಪ್ಕೊಂಡಿದ್ದು ಕೂಡ ಒಂದು ವಿಚಿತ್ರವಾದ ಕಾರಣಕ್ಕಾಗಿ. ಯಾಕೆಂದರೆ ಒಂದು ಕಾಲಘಟ್ಟದಲ್ಲಿ ಅಲಿ ಅವರು ಚಿತ್ರರಂಗಕ್ಕೆ ಬಂದು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ದಾಗ ಅವರಿಗೆ ಆಸರೆಯನ್ನು ಕೊಟ್ಟವರು ವಿಜಯಲಲಿತಾ ಅವರು. ಮುಂದೆ ಅಲಿ ಅವರು 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ದೊಡ್ಡ ಕಲಾವಿದರಾಗಿ ಬೆಳೆದು ಒಂದು ಕಿರುತೆರೆಯ ಕಾರ್ಯಕ್ರಮವನ್ನು ನಡೆಸಿಕೊಡುವಾಗ ಬಂದು ಕರೆದಾಗ ಅವರ ಮಾತಿಗೆ ಒಲ್ಲೆ ಅನ್ನೋದೇ ವಿಜಯಲಲಿತಾ ಅವರು ಬಂದು ಸುಮಾರು 3/4 ಗಂಟೆಗಳ ಕಾಲ ತಮ್ಮ ಚಿತ್ರಜೀವನ ಹಾಗೂ ಖಾಸಗಿ ಜೀವನದ ವಿವರಗಳನ್ನು ಬಿಚ್ಚಿಡ್ತಾರೆ. ಆ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ಅಂಶಗಳನ್ನು ನಾವು ಈ ಕಾರ್ಯಕ್ರಮಕ್ಕಾಗಿ ತೆಗೆದುಕೊಂಡಿದ್ದೀವಿ. ನೋಡಿ, 1966ರಲ್ಲಿ ಚಿತ್ರರಂಗಕ್ಕೆ ಬಂದ ವಿಜಯಲಲಿತಾ ಅವರಿಗೆ 1994ರಲ್ಲಿ ಶಿವಪ್ರಸಾದ್ ಎನ್ನುವ ಒಬ್ಬ ಅಭಿಮಾನಿಯ ಪರಿಚಯವಾಗುತ್ತೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇವರೊಬ್ಬ ಕಲಾವಿದ ಎನ್ನುವ ಕಾರಣಕ್ಕೆ ಶಿವಪ್ರಸಾದ್ ಅವರು ಬಂದು ಮಾತನಾಡಿಸ್ತಾರೆ. ಮುಂದೆ ಆ ಮಾತು ಪರಿಚಯವಾಗಿ ಸ್ನೇಹವಾಗಿ ಪ್ರೇಮಕ್ಕೆ ತಿರುಗಿ ಇಬ್ಬರೂ 1994ರಲ್ಲಿ ಮದುವೆ ಆಗ್ತಾರೆ. 1999ರಲ್ಲಿ ವಿಜಯಲಲಿತಾ ಅವರಿಗೆ ಪುತ್ರೋತ್ಸವವಾಗುತ್ತೆ. ಆತನ ಹೆಸರು ಹೃದಯ ಸಾಯಿ. ಒಮ್ಮೆ ತಮಗೆ ಪುತ್ರ ಜನಿಸಿದ ತಕ್ಷಣ ವಿಜಯಲಲಿತಾ ಅವರು ಬದಲಾಗಿ ಹೋಗ್ತಾರೆ. ಅವರ ಇಡೀ ಜೀವನವೇ ತಮ್ಮ ಕಂದನ ಸುತ್ತ ತಿರುಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಅವರು ಚಲನಚಿತ್ರರಂಗದಿಂದ ದಿಢೀರನೆ ದೂರವಾಗಿ ಹೋಗ್ತಾರೆ. ಮುಂದೆ ಎಷ್ಟೋ ಜನ ಕರೆದರೂ ಕೂಡ ಅವರು ಯಾವ ಕಾರಣಕ್ಕೂ ಚಿತ್ರರಂಗಕ್ಕೆ ಮರಳಲಿಲ್ಲ. ಅದಕ್ಕೆ ಅವರು ನೀಡುವ ಕಾರಣ ಒಂದೇ: ನನ್ನ ಇಡೀ ಪ್ರಪಂಚವೇ ನನ್ನ ಮಗ, ಆತನಿಗಾಗಿಯೇ ನನ್ನ ಇಡೀ ಜೀವನ ಮೀಸಲು. ಹಾಗಾಗಿ ನಾನು ಮತ್ತೆ ಚಿತ್ರಗಳಲ್ಲಿ ಮಾಡೋದಿಲ್ಲ. ನಾನು ಸಣ್ಣ ಪುಟ್ಟ ಪಾತ್ರಗಳಿಂದ ಬಂದೆ, ವ್ಯಾಂಪ್ ಪಾತ್ರಗಳನ್ನು ಮಾಡಿದೆ, ನರ್ತನವನ್ನು ಮಾಡಿದೆ, ಚರಿತ್ರ ಪಾತ್ರಗಳನ್ನು ಮಾಡಿದೆ, ನಾಯಕಿಯೂ ಆದೆ. ಇನ್ನೇನು ಬೇಕು? ನನ್ನನ್ನು ಪ್ರೀತಿಸುವ, ಚೆನ್ನಾಗಿ ನೋಡಿಕೊಳ್ಳುವ ಪತಿ ಇದ್ದಾರೆ, ಸುಂದರವಾದ ಮಗ ಇದ್ದಾನೆ, ಇನ್ನೇನು ಬೇಕು ನನಗೆ? ಇಷ್ಟು ಸಾಕು ಅಂತ ಸಂತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ನೋಡಿ, ಒಂದು ಕಾಲದಲ್ಲಿ ವಿಜಯಲಲಿತಾ ಅವರು ಬಿಡುವಿಲ್ಲದ ನಟಿಯಾಗಿ ಸ್ಟುಡಿಯೋದಲ್ಲೇ ಉಳ್ಕೋಬೇಕಾಗ್ತಿತ್ತು. ಅಂಥ ಸಂದರ್ಭದಲ್ಲಿ ಅವರ ತಾಯಿ ಗಾಬರಿಯಿಂದ ಸ್ಟುಡಿಯೋಗೆ ಓಡಿ ಬರ್ತಾ ಇದ್ರಂತೆ. ಬಂದು, ಏನಮ್ಮ ನೀನು ಮನೆಗೆ ಬರೋಲ್ಲ, ಇಲ್ಲೇ ಇದ್ದುಬಿಡ್ತೀಯಲ್ಲ. ಅದಕ್ಕೆ ವಿಜಯಲಲಿತಾ ಅವರು, ನನಗೇನಮ್ಮ ಯೋಚನೆ, ನನ್ನನ್ನು ನೋಡಬೇಕು ಅಂದರೆ ನೀನೇ ಸ್ಟುಡಿಯೋಗೆ ಓಡಿ ಬರ್ತೀಯ, ನಾನು ಯಾಕೆ ಯೋಚನೆ ಮಾಡಲಿ? ಹೀಗೆ ಉತ್ತರ ಕೊಡ್ತಾ ಇದ್ರಂತೆ. ಮುಂದೆ ನೋಡಿ, ವಿಜಯಲಲಿತಾ ಅವರೇ ತಾಯಿಯಾದಾಗ ಅವರ ಆ ತಾಯಿ ಹೃದಯ ತನ್ನ ಮಗನಿಗಾಗಿ ಯಾವ ರೀತಿ ಮಿಡಿಯುತ್ತೆ ಅಂದರೆ, ಅವರು ಚಿತ್ರರಂಗದ ಕೆಲಸವನ್ನೆಲ್ಲ ಬದಿಗಿಟ್ಟು ತಮ್ಮ ಮಗನಿಗಾಗಿಯೇ ತಮ್ಮ ಜೀವನವನ್ನು ಮೀಸಲಾಗಿಡ್ತಾರೆ. ಮಗ ಶಾಲೆಗೆ ಹೋದರೆ ಅಲ್ಲಿ ಎಲ್ಲಿ ಅಳ್ತಾನೋ ಆತನನ್ನು ಸಮಾಧಾನ ಮಾಡೋದಕ್ಕೆ ಆ ಶಿಕ್ಷಕರ ಕೈಲಿ ಸಾಧ್ಯ ಆಗುತ್ತೋ ಇಲ್ವೋ ಅಂತ ಹೇಳಿ ಆ ಸ್ಕೂಲಿನ ಹೊರಗಡೆ ಹೋಗಿ ಕಾಯ್ತಾ ನಿಂತಿರ್ತಾ ಇದ್ರಂತೆ. ಅವರನ್ನು ಗುರುತು ಹಿಡಿದು ಯಾರಾದರೂ ಯಾಕ್ರಮ್ಮ ಇಲ್ಲಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ನನ್ನ ಮಗ ಒಳಗಡೆ ಇದ್ದಾನೆ, ಅವನಿಗೇನಾದರೂ ತೊಂದರೆ ಆದರೆ ಅಂತ ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಂತೆ.
ಎಷ್ಟೋ ಸಾರಿ AVM ಸ್ಟುಡಿಯೋ ಸರವಣ ಅವರು ವಿಜಯಲಲಿತಾ ಅವರಿಗೆ ಫೋನ್ ಮಾಡಿ, ಒಂದು ಸೀರಿಯಲ್ ಇದೆಯಮ್ಮ, ತುಂಬ ಒಳ್ಳೆ ಕ್ಯಾರೆಕ್ಟರ್ ಇದೆ, ನೀನೇ ಮಾಡಬೇಕು ಅಂತ ಹೇಳಿದಾಗ ವಿಜಯಲಲಿತಾ ಅವರು ಇಲ್ಲ ನನ್ನ ಮಗ ಇನ್ನೂ ಚಿಕ್ಕವನು, ನಾನು ಬರೋಕ್ಕಾಗಲ್ಲ. ಈ ಮಾತನ್ನು ಅವರು ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ರು ಅಂದರೆ, ವರ್ಷಗಳು ಕಳೆದ ಮೇಲೂ ಸರವಣ ಅವರು ಫೋನ್ ಮಾಡೋದು ಬಿಡಲಿಲ್ಲ. ಫೋನ್ ಮಾಡಿದಾಗ ಇವರು ಅದೇ ಉತ್ತರವನ್ನು ಹೇಳ್ತಿದ್ರಂತೆ. ಅದಕ್ಕೆ ಸರವಣ ಅವರು, ಏನಮ್ಮ ನಿನ್ನ ಮಗ ದೊಡ್ಡವನಾಗೋದೇ ಇಲ್ವಾ, ಹಾಗೆ ಸಣ್ಣವನಾಗೇ ಇರ್ತಾನ ಅಂತ ಕೇಳ್ತಾ ಇದ್ರಂತೆ. ವಿಜಯಲಲಿತಾ ಅವರ ಪತಿ ಶಿವಪ್ರಸಾದ್ ಅವರು ಪೆರೂನಲ್ಲಿ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಇನ್ನು ಅವರ ಮಗ ಹೃದಯ ಸಾಯಿ ಅವರು ಬಾಸ್ಟನ್ನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದರು. ಬಹುಶಃ ಅವರು ಹೇಳಿದ ಕಾಲಘಟ್ಟ 2019. ಈಗ ಅವರ ವಿದ್ಯಾಭ್ಯಾಸ ಮುಗಿದು ಅವರು ವೈದ್ಯರಾಗಿದ್ದಾರೆ ಅಂತ ಅನಿಸುತ್ತೆ. ನೋಡಿ, ಅಲಿ ಅವರ ಮೇಲಿನ ಪ್ರೀತಿಯಿಂದ ವಿಜಯಲಲಿತಾ ಅವರು ಬಂದು ಮಾಧ್ಯಮದ ಮುಂದೆ ತಮ್ಮ ಕಥೆಯನ್ನು ಹೇಳಿದ್ರಿಂದಾಗಿ ಅವರು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ವಿಶೇಷವಾದ ಕಾರಣಕ್ಕೆ ಚಿತ್ರರಂಗವನ್ನು ಬಿಟ್ಟು ಹೋಗಿದ್ದಲ್ಲ, ಅಥವಾ ಅವಕಾಶಗಳಿಲ್ಲದೆ ಬಿಟ್ಟು ಹೋಗಿದ್ದಲ್ಲ. ಚಿತ್ರರಂಗವನ್ನು ಬಿಟ್ಟರೂ ಕೂಡ ತಮ್ಮ ಗಂಡ ಹಾಗೂ ಮಗನ ಜೊತೆಯಲ್ಲಿ ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಅಂಶ ಅವರ ಅಭಿಮಾನಿಗಳಿಗೆ ತಿಳಿದಿದ್ದು. ಒಳ್ಳೆಯ ಪಾತ್ರ ಬಂದರೆ ಈಗ ಅಭಿನಯಿಸ್ತೀರಾ ಅಂತ ಕೇಳುವ ಪ್ರಶ್ನೆಗೆ ವಿಜಯಲಲಿತಾ ಅವರು ಖಂಡಿತ ನಾನು ಅಭಿನಯಿಸೋದಿಲ್ಲ ಅಂತಲೇ ಹೇಳ್ತಾರೆ. ಯಾಕೆಂದರೆ ನನ್ನ ಮಗ ಇದ್ದಾನೆ, ನಾನು ಇನ್ನೂ ಚಿತ್ರಗಳಲ್ಲಿ ಅಭಿನಯಿಸೋದಿಲ್ಲ ಅಂತಲೇ ಹೇಳ್ತಾರೆ. ಯಾಕೆಂದರೆ ಒಂದು ಕಾಲದಲ್ಲಿ ಅವರು ಮಾದಕವಾದ ನೃತ್ಯಗಳನ್ನು ಮಾಡ್ತಾಯಿದ್ರು, ಕ್ಯಾಬರೆ ನೃತ್ಯಗಳನ್ನು ಮಾಡ್ತಾಯಿದ್ರು, ಪಾತ್ರಗಳನ್ನು ಮಾಡ್ತಾಯಿದ್ರು, ನಿಜ. ಆದರೆ ಅವೆಲ್ಲವನ್ನು ಅವರು ಹೇಳೋದು ಹೊಟ್ಟೆಪಾಡಿಗಾಗಿ ನಾನು ಮಾಡ್ತಾ ಇದ್ದಂಥ ಒಂದು ವೃತ್ತಿ ಅದು. ಕ್ಯಾಮರಾ ಮುಂದೆ ನಿಂತಾಗ ಮಾತ್ರ ನಾನು ಆ ಪಾತ್ರವನ್ನು ಅಭಿನಯಿಸ್ತಾ ಇದ್ದೆ. ನನ್ನ ಪಾತ್ರ ಮುಗಿದ ಮೇಲೆ ನಾನು ಶಾಲನ್ನು ಹೊದ್ದು ಆಚೆ ಬಂದರೆ ನಾನು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮಹಿಳೆ. ನನ್ನ ಜೀವನ ನನಗೆ ಮುಖ್ಯ. ಚಲನಚಿತ್ರಗಳಲ್ಲಿ ನಾನು ಗಳಿಸಬೇಕಾದ್ದನ್ನು ಗಳಿಸಿ ಆಯಿತು, ಹೆಸರನ್ನು ಗಳಿಸಿ ಆಯಿತು. ಇನ್ನು ನಾನು ಸುಖವಾಗಿ ಸಂಸಾರವನ್ನು ನೋಡ್ಕೋಬೇಕು ಅಂತ ಉತ್ತರವನ್ನು ಕೊಡ್ತಾರೆ. ಇಂಥ ಒಂದು ಅಪರೂಪದ ಕಲಾವಿದೆಯನ್ನು ನಿಮಗೆ ಇವತ್ತು ಪರಿಚಯಿಸಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.